ಸೈಕ್ ಬ್ರೋ ಮಸ್ತ್ ಆಗೈತೆ. ಇನ್ನ ಸೆಕೆಂಡ್ ಸ್ಟಾಪ್ ಮುಡಿಲಿ ಹೇಳ್ತೀನಿ. ಸೈಕ್ ಆಗೈತೆ. ಸಿಂಪುಟ ಚೆನ್ನಾಗಿತ್ತು. ವಂಡರ್ಫುಲ್. ಫಸ್ಟ್ ಹಾಫ್ ಸೂಪರ್ ಆಗಿದೆ ಸರ್. ತಲೆಯವರೇ ಬೇರೆ ಏನು ಎಲ್ಸಿವನು ಎಲ್ಲ ಏನಿಲ್ಲ, ನಮ್ಮ ತಲೆಯವರು ಒಬ್ಬರೇ ಅಷ್ಟೇ, ಯಾರು ಬೇಡ ನಮ್ಗೆ. ಅವ್ರು ಒಬ್ಬರು ಇದ್ರೆ ಸಾಕು. ಎಲ್ಸಿವನು ಬೇಡ, ಯಾರು ಬೇಡ ನಮಗೆ. ಚೆನ್ನಾಗಿದೆ ಸರ್. ಫಸ್ಟ್ ಹಾಫ್ ತುಂಬ ಚೆನ್ನಾಗಿದೆ. ಇದಕ್ಕೆ ಮೇಲೆ ನೋಡ್ಬೇಕು ಹೆಂಗಿದೆ ಅಂದ್ಬಿಟ್ಟು. ಸರ್ ತುಂಬ ಚೆನ್ನಾಗಿದೆ ಸರ್. ಚೆನ್ನಾಗೈತೆ ಸರ್, ನೋಡ್ಬೋದು. ಫಸ್ಟ್ ಹಾಫ್ ಚೆನ್ನಾಗೈತೆ, ಚೆನ್ನಾಗಿ ಆ್ಯಕ್ಟ್ ಮಾಡವ್ರೆ. ಇನ್ನೂ ಏಜ್ ಆಗಿರೋ ಥರನೇ ಕಾಣಿಸಲ್ಲ ಸರ್. ಅದು ಚೆನ್ನಾಗಿ ಮಾಡೋರು, ಸೂಪರಾಗಿ ಮಾಡೋರು. ಯಾವಾಗಿದ್ರು ಬಾಬಾನೇ ಅವರು. ಸೂಪರ್ ಆಗೈತೆ ಸರ್. ಇನ್ನೂ ಇವ್ರು ಮಾಡ್ತಾರೆ, ಇನ್ನೂ 10 ಇಲ್ಲ, ಇನ್ನೂ 20 ಫಿಲಮ್ ಮಾಡ್ತಾರೆ. ಇವ್ರಿಗಂತೂ ಇನ್ನೂ ಏಜ್ ಆಗಿಲ್ಲ. ಇನ್ನು ಇವಾಗಲೂ ಹೆಂಗ್ ಮಂದಿ ಹೆಂಗಿದಾರೆ ಹಂಗೆ ಇದ್ದಾರೆ. ಸೂಪರ್ ಸ್ಟಾರ್ ಸರ್. ನಾಗಾರ್ಜುನ ಸರ್ ಇದರಲ್ಲಿ ವಿಲನ್ ಆಗಿ ಮಾಡಿದ್ದಾರೆ. ಅವರು ಚೆನ್ನಾಗಿ ಮಾಡಿದ್ದಾರೆ. ತುಂಬ ಇದ್ಮೇಲೆ ಮಾಡಿದ್ದಾರೆ, ತುಂಬ ವರ್ಷದ ಮೇಲೆ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಉಪೇಂದ್ರ ಸರ್ ಅವರು ಇದಕ್ಕೆ ಮೇಲೆ ಹೊಸ ಲೈಟ್ ಆಗಿ ಬಂದ್ರು, ಇನ್ನ ಫುಲ್ ಎಂಟ್ರಿ ಆಗಿಲ್ಲ. ಇನ್ಮೇಲೆ ಎಂಟ್ರಿ ಆಗ್ತಾರೆ. ಸರ್ ಲೋಕೇಶ್ ಕನಗರಾಜ್ ಅವರ ಡೈರೆಕ್ಷನ್ ಎಲ್ಲ ಹೇಗೆ ಅನಿಸ್ತಾರೆ? ಲೋಕೇಶ್ ಕನಗರಾಜ್ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ರೆ ಇಂಟ್ರೋಲ್ ಮೇಲೆ ಇನ್ನೂ ಒಂದು ನೋಡ್ಬೇಕು, ಇನ್ನೂ ಚೆನ್ನಾಗಿ ಮಾಡಿರ್ತಾರೆ. ಓಕೆ, ಥ್ಯಾಂಕ್ ಯು ಸೊ ಮಚ್ ಭಯ್ಯ. ಅಣ್ಣ ಬನ್ನಿ, ಹೇಳಿ ಇವಾಗ. ಫಿಲ್ಮ್ ಲ್ಯಾಂಡಲ್ಲಿ ನಂಬರ್ 1 ಸೂಪರ್ ಸ್ಟಾರ್ ಆಗಿ 25 ಇಯರ್ಸ್ ಅಂತ ಹೇಳೋಕ್ಕಂತ ನೋಡಿ ಯಾವ ಥರ ಇದೆ ಅಂತ. ಫುಲ್ ಬ್ಲಾಸ್ಟ್. ನಾಗಾರ್ಜುನ ಸರ್ ಚೆನ್ನಾಗಿ ಮಾಡಿದ್ದಾರೆ. ಉಪೇಂದ್ರ ಸರ್ ಅಮೇರಿಕಾ ಸರ್ ಬರಬೇಕು. ಎಲ್ಲ ರಚಿತಾ ಎಲ್ಲ ಬಂದವ್ರೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಅವರೆಲ್ಲ ಇದಾಗಬೇಕು. ಬಟ್ ಇದು ಏನು ವರ್ಲ್ಡ್ ರೆಕಾರ್ಡ್ ಆಗುತ್ತೆ. ಯಾಕಂದರೆ ಅಡ್ವಾನ್ಸ್ ಬುಕ್ಕಿಂಗಲ್ಲೇ ಅವ್ರು ತೋರಿಸ್ಬಿಟ್ಟಿದ್ದಾರೆ ಯಾರಂತ. ಸುನಾಮಿ ಸರ್ 1000 ಬ್ರೇಕಿಂಗ್ ಸಿನಿಮಾ 1000 ಕ್ರೋರ್ಸ್ ತಲೆಯವ್ರು ಏನಿಲ್ಲ ಸರ್. ಸುನಾಮಿ ಏನು ಅಡ್ವಾನ್ಸ್ ಬುಕ್ಕಿಂಗಲ್ಲೇ ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ. ನಾರ್ತ್ ಅಮೇರಿಕಾ, ಸಿಂಗಾಪುರ್, UK ಎಲ್ಲ ನೋಡಿದ್ದೀರಾ, ಎಲ್ಲ ಕಡೆ ಬ್ಲಾಸ್ಟ್ ಮಾಡಿಬಿಟ್ಟವ್ರೆ. 1000 ಕೋಟಿ ಯಾವ ಲೆಕ್ಕ ಅವರಿಗೆ? ಏನು ಬಾಹುಬಲಿ ಎಲ್ಲ ರೆಕಾರ್ಡ್ ಹೊಡೆದಾಕ್ಬಿಡ್ತಾರೆ ಇವಾಗ. ಸೆಕೆಂಡ್ ಹಾಫು ಇವ್ರದೆಲ್ಲ ಅಮೀರ್ ಖಾನ್, ಉಪೇಂದ್ರ ಅದೆಲ್ಲ ಬಂದಮೇಲೆ ಬೇರೆ ಥರ ಬ್ಲಾಸ್ಟ್. ತಲೆವರ್ 50 ಇಯರ್ಸ್ ಫಿಲಮ್ ಲ್ಯಾಂಡಲ್ಲಿ ಯಾರು ಇದು ಮಾಡೋಕ್ಕಾಗಲ್ಲ. ಇನ್ನವರೆಗೂ ಹೀರೋ ಆಗಿ ಸೂಪರ್ ಸ್ಟಾರ್ ಅದೇ 50 ಇಯರ್ಸಿಂದ ಬರೀ ಸೂಪರ್ ಸ್ಟಾರ್ ಅದೇ ಸೀರಿಯಲ್ ಕುಂತವ್ರೆ. ಯಾರು ಅಲ್ಲಾಡ್ಸೋಕ್ಕಾಗಲ್ಲ, ಯಾರು ಹತ್ರ ಬಂದೂ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು.